ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವಾ? ಓಕೆ. ಕೆಲವ್ರ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತವೆ, ಇನ್ನೂ LKG, ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ಅಮ್ಮನ ಮಾತು ಕೇಳ್ತಾ ಇರಲ್ಲ. ಇವನ್ ಮನೇಲಿ ಯಾರ ಮಾತು ಕೇಳ್ತಾ ಇರಲ್ಲ. ಊಟ ಮಾಡೋಕ್ಕೂ ಜಿದ್ದು ಮಾಡ್ತಾ ಇರ್ತಾರೆ, ಹೋಮ್ವರ್ಕ್ ಮಾಡೋಕ್ಕೂ ಜಿದ್ದು ಮಾಡ್ತಾ ಇರ್ತಾರೆ, ಸ್ಕೂಲಿಗೆ ಹೋಗೋಕ್ಕೂ ಜಿದ್ದು ಮಾಡ್ತಾ ಇರ್ತಾರೆ. ಓಕೆ. ಯಾವುದೂ ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಲ್ಲ. ಪ್ರತಿಯೊಂದಕ್ಕೂ ಸಿಟ್ಟು ಮಾಡೋದು, ಓಕೆ, ಎದುರು ವಾದಿಸೋದು, ಈ ಥರ ಮಾಡ್ತಾ ಇರೋದ್ರೆ ಓದೋದು ಬರೆಯೋದು ಏನೂ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಈ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಸರಸ್ವತಿ ಕೃಪೆ ಆಗಬೇಕು, ಓಕೆ, ಊಟ ತಿಂಡಿಗಳಾಗಿರ್ಬೋದು, ಅದನ್ನು ಹೇಳಿದೆಲ್ಲ ಕೇಳೋಂಗೆ ಆಗಬೇಕು ಅಂತ ಅಂದಾಗ ಸಿಂಪಲ್ ಆಗಿ ಒಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ, ಅದರಲ್ಲಿ 3 ಕರ್ಪೂರವನ್ನು ಹಾಕಿ, 2 ತುಂಬಿರುವಂಥ ಒಂದು ಮೆಣಸಿನಕಾಯಿಯನ್ನು ತಗೊಂಡು, ಆಮೇಲೆ 2 ಚಿಟಿಕೆ ಅಜಿವಾನವನ್ನು ಆ ಒಂದು ದೀಪದಲ್ಲಿ ಹಾಕಿ, ನಿಮ್ಮ ಮಗುವಿನ ಮುಖದ ಮೇಲಿಂದ 7 ಬಾರಿ ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಗಡಿಯಾರದ ಉಲ್ಟಾ, ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ನೀವು ನಿವಾಳಿಸಿ, ಓಕೆ, ತೆಗಿಬೇಕು, ದೃಷ್ಟಿನ ತೆಗಿಬೇಕು, ನಿವಾಳಿಸಿ ನಿಮ್ಮ ಮನೆಯ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ, ಓಕೆ, ನಿಮ್ಮ ಮನೆಯ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಹೋಗಿ ಅದನ್ನು ನೀವು ಬರ್ನ್ ಮಾಡಬೇಕು. ಬರ್ನ್ ಮಾಡ್ತಾ ಏನನ್ನಬೇಕು ಅಂದಾಗ ಒಂದು ಮಂತ್ರನೇ ಇದೆ, ಓಂ ಐಂ ಸರಸ್ವತಿಯೇ ನಮಃ, ಓಂ ಐಂ ಸರಸ್ವತಿಯೇ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೀವು ಹೇಳ್ತಾ, ಅಮ್ಮ ತಾಯಿ, ನನ್ನ ಮಗನಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ದಾನ ಮಾಡು, ನಮ್ಮ ಮಗುವಿನ ತಲೆಯಲ್ಲಿರುವಂಥ ಎಲ್ಲ ರೀತಿಯ ಅಂಧಕಾರವನ್ನು ದೂರ ಮಾಡಿ, ಅವನಿಗೆ ಒಳ್ಳೆ ರೀತಿಯ ಸಂಸ್ಕಾರವನ್ನು ಕೊಡು, ವಿದ್ಯೆಯನ್ನು ಕೊಡು, ಬುದ್ಧಿಯನ್ನು ಕೊಡು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನಿಮ್ಮ ಮಗುವಿನ ಇಳಿಸಿ. ಓಕೆ. ಯಾವತ್ತು ಮಾಡಬೇಕು ಇದನ್ನು? ಮಂಗಳವಾರ ದಿನ ಮಾಡಿ. ನೀವು 101% ನಿಮ್ಮ ಮಗ ಏನಾಗ್ತಾನೆ, ನೀವು ಹೇಳಿದ ಮಾತನ್ನ ಕೇಳ್ತಾನೆ, ಊಟ ಮಾಡ್ತಾನೆ, ಜಿದ್ದು ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಮಂಡು ಮಾಡೋದಾಗಿರ್ಬೋದು, ಓಕೆ, ನಿಮ್ಮ ಅಗೇನೆಸ್ಟ್ ಹೋಗೋದಾಗಿ ಮಾಡೋದಿಲ್ಲ. ಸೊ ಎಲ್ಲ ತಾಯಂದಿರಿಗೆ ಈ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗಿರುವಂಥ ರೆಮಿಡಿ. ಇವತ್ತು ಮಂಗಳವಾರ, ಸೊ ನೆಕ್ಸ್ಟ್ ಮಂಗಳವಾರ ಯಾರೆಲ್ಲ ಮಾಡಿದರೆ ಅನ್ನೋದ್ರ ಬಗ್ಗೆ ನನಗೆ